ವೆಲ್ಕಮ್ ಟು ಪರ್ನರೇಸ್. ಸೊ ನಾವು ಇವತ್ತಿನ ಸೆಷನಲ್ಲಿ ಪರ್ಸೆಂಟೇಜಲ್ಲಿರೋ ಸ್ವಲ್ಪ ಇಂಪಾರ್ಟೆಂಟ್ ಮಾಡಲ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅದಕ್ಕೆ ಮೊದಲು ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ಈ ವೀಕೆಂಡಲ್ಲಿ ನಾವು ಒಂದು SSC ಓರಿಯೆಂಟೇಷನ್ ಪ್ರೋಗ್ರಾಮ್ನ ಇಟ್ಕೊಂಡಿದ್ವಿ. ಯಾರು ಇಂಟ್ರೆಸ್ಟ್ ಇರೋ SSC ಪ್ರಿಪ್ರೇಷನಲ್ಲಿರೋರು ರಿಜಿಸ್ಟರ್ ಮಾಡ್ಕೊಳ್ಬೋದು, ನೀವು ಅಟೆಂಡ್ ಮಾಡ್ಬೋದು. ಸೊ SSC ಎಕ್ಸಾಮ್ ಅವೇರ್ನೆಸ್ ಪ್ರೋಗ್ರಾಮ್. ಸೊ ಟೋಟಲ್ 50,000 ವೇಕೆನ್ಸಿ SSC CGL ಎಲ್ಲ ಆಗ್ಬೋದು, CHS ಎಲ್ಲ ಆಗ್ಬೋದು, ಅಥವಾ MTS ಎಕ್ಸಾಮ್ ಮತ್ತು GD ಎಕ್ಸಾಮಲ್ಲಿ 2024 ಬರುತ್ತೆ. ಸೊ ಅಪ್ಕಮಿಂಗ್ SSC ಎಕ್ಸಾಮ್ ಇನ್ 2024 ಓಕೆ ಆ್ಯಂಡ್ ಅಪ್ಲೈ ನಾವು ಓರಿಯೆಂಟೇಷನ್ ಪ್ರೋಗ್ರಾಮಲ್ಲಿ ಅಥವಾ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಹೇಳ್ತೀವಿ. ಅದೇ ಥರ ಪ್ರಿಪ್ರೇಷನ್ ಸ್ಟ್ರಾಟಜಿ ಏನು, ಟಿಪ್ಸ್ ಮತ್ತು ಟ್ರಿಕ್ಸ್ ಏನು. ಸೊ ಯಾರು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ರೋ ಸೊ 24th February 10 AM ನೀವು ಅಟೆಂಡ್ ಮಾಡ್ಬೋದು. ಇಟ್ಸ್ ಅ ಫ್ರೀ ಆಫ್ ಕಾಸ್ಟ್. ಆಲ್ಸೋ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಸೊ ಯು ಕ್ಯಾನ್ ಫಿಲ್ ದಿಸ್ ಅಪ್ಲಿಕೇಶನ್. ಅದೇ ತರ ನಮ್ಮ ವಿಜಯನಗರ ವರ್ಲ್ಡ್ ಅಲ್ಲಿ ಬ್ಯಾಂಕ್ ಎಕ್ಸಾಮ್ಸ್, ರೈಲ್ವೆ ಎಕ್ಸಾಮ್ಸ್ ಮತ್ತೆ SSC ಕೋಚಿಂಗ್ಗೆ ನೀವು ಕೋಚಿಂಗ್ ತಗೊಳ್ಬಹುದು. ಅದು ಕೋರ್ಸ್ ಎನ್ಕ್ವೈರಿಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಅದನ್ನ ನೀವು ಫಿಲ್ ಮಾಡಿ. ಸೊ ನಿಮ್ಗೆ ನಮ್ಮ ರಿಸೆಪ್ಷನಿಸ್ಟ್ ಕಾಲ್ ಮಾಡ್ತಾರೆ, ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತಾರೆ. ಎನಿ ಇನ್ಫಾರ್ಮೇಶನ್ ನಿಮಗೆ ಅಕಾಡೆಮಿಕ್ಸ್ ಬಗ್ಗೆ ಎನಿ ಕ್ವೇರಿ ಇದ್ದಾಗ ನೀವು ಇಲ್ಲಿ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ನೀವು ಅವ್ರ ಜೊತೆ ಮಾತಾಡ್ಬೋದು. ನಿಮ್ದು ಏನೇ ಡೌಟ್ಸ್ ಇದ್ರು ನೀವು ಕೇಳಿ ತಿಳ್ಕೊಳ್ಬೋದು. ಸೊ ಈಗ ನಾವು ಡಿಸ್ಕಷನ್ ಮಾಡೋದು ಪರ್ಸೆಂಟೇಜಲ್ಲಿರೋ ಫ್ಯೂ ಮಾಡಲ್ಸ್ ಕ್ವಶನ್. ಈ ಮಾಡಲ್ಸ್ ಮತ್ತೆ SSC CGL ಆಗ್ಬೋದು, ಬ್ಯಾಂಕ್ ಎಕ್ಸಾಮ್ ಅಲ್ಲಿ ಆಗ್ಬೋದು, ಅಥವಾ ರೈಲ್ವೆ ಎಕ್ಸಾಮ್ ಅಲ್ಲಿ ಆಗ್ಬೋದು, ರಿಪಿಟೇಷನ್ ಪ್ಯಾಟರ್ನ್ ಅಲ್ಲಿ ನೀವು ಬರ್ತಾನೆ ಇರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಇದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಈಗ ನಾವು ಡಿಸ್ಕಷನ್ ಮಾಡೋಣ. ಈ ಕ್ವಶನ್ ನೋಡಿ, there were two candidates in an election. One got 55% of the total valid and 20% votes were invalid. If the total votes was 5500, how many valid votes did other person get? ಬೇರೆ ಪರ್ಸನ್ಗೆ ಎಷ್ಟು ವೋಟ್ಸ್ ಬಂದಿದೆ ಅನ್ನೋದು ಕ್ವಶನ್. ಈಗ ಸೊ ಮಾಡೋದು ಹೇಗೆ, ಫಸ್ಟ್ ಡಯಾಗ್ರಾಮ್ ಮೆಥಡ್ ಅಲ್ಲಿ ಮಾಡೋದು ಹೇಗೆ, ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಮಾಡೋದು ಹೇಗೆ, ಎರಡನ್ನೂ ಹೇಳ್ತೀನಿ ನೋಡಿ. ಮೆಥಡ್ 1, ಈ ಕ್ವಶನ್ ಅಲ್ಲಿ ಏನು ಕೇಳಿದ್ರೆ, there are two candidates in an election, one got 50% of the total valid votes, 20% votes were invalid, and if the total votes was 5500, how many valid votes did other person get ಅಂತ ಕ್ವಶನ್ ಕೇಳಿದ್ದಾರೆ. ಟೋಟಲ್ 100 is the total votes. ಒಂದು ವಿಲೇಜ್ ಅಲ್ಲಿ 100 ವೋಟ್ಸ್ ಇದೆ ಅಂತ ಅನ್ಕೊಳ್ಳಿ. ಟೋಟಲ್ ವೋಟಿಂಗ್ ಲಿಸ್ಟ್ ಇದೆ. ಒಬ್ಬನಿಗೆ 55% ಬಂದಿದೆ ಯಾವುದ್ರ ಮೇಲೆ, ವ್ಯಾಲಿಡ್ ವೋಟ್ಸ್ ಮೇಲೆ. ಬಟ್ ನನಗೆ ವ್ಯಾಲಿಡ್ ವೋಟ್ಸ್ ಗೊತ್ತಿಲ್ಲ ಈಗ, ಸೊ ಆ ಸ್ಟೇಟ್ಮೆಂಟ್ ಸ್ಕಿಪ್ ಮಾಡಿ. ಅದೇ ತರ ಇನ್ನೊಂದು ಸ್ಟೇಟ್ಮೆಂಟ್ ನೋಡಿ, 20% ವೋಟ್ಸ್ ವಾರ್ ಇನ್ವ್ಯಾಲಿಡ್. 100 ವೋಟ್ಸ್ ಅಲ್ಲಿ 20% ಇನ್ವ್ಯಾಲಿಡ್. 20% ಇನ್ವ್ಯಾಲಿಡ್ ಅಂದ್ರೆ ವ್ಯಾಲಿಡ್ ಎಷ್ಟು, 80%. 80% of 100 80 ಅಂದ್ರೆ ವ್ಯಾಲಿಡ್ ವೋಟ್ಸ್ ಎಷ್ಟು, 80. ನಾನು ಕನ್ಸಿಡರ್ ಮಾಡಬೇಕಾಗುತ್ತೆ ವ್ಯಾಲಿಡ್ ವೋಟ್ಸ್. ಓಕೆ, ಇನ್ವ್ಯಾಲಿಡ್ ವೋಟ್ಸ್ ನನಗೆ ಬೇಕಾಗಿಲ್ಲ. ಸೊ ವ್ಯಾಲಿಡ್ ವೋಟ್ಸ್ 20% of 100, 20 ವೋಟ್ಸ್ನ ರಿಮೂವ್ ಮಾಡಿ 80 ವೋಟ್ಸ್ನ ತಗೊಳ್ಬೇಕು. ಈಗ ಇದರಲ್ಲಿ ಇಬ್ಬರಿಗೆ ಡಿಸ್ಟ್ರಿಬ್ಯೂಷನ್ ಆಗಿದೆ. 1%ಗೆ ಎಷ್ಟು ಬಂದಿದೆ ಅಂತ ಕೊಟ್ಟಿದ್ದಾರೆ, 55% ಬಂದಿದೆ ಅಂತೆ. 1%ಗೆ ಎಷ್ಟು ಬಂದಿದೆ, 55% ಬಂದಿದೆಯಂತೆ. ಹಾಗಾದ್ರೆ ಇನ್ನೊಬ್ಬನಿಗೆ ಎಷ್ಟು ಬಂದಿರುತ್ತೆ, 45% ಬಂದಿರುತ್ತೆ. ಕರೆಕ್ಟ್ ಅಪ್ಪ? ಟೋಟಲ್ ಒಬ್ಬನಿಗೆ 55% ಆಫ್ 80 ಬಂದಿದ್ರೆ ಇನ್ನೊಬ್ಬನಿಗೆ 45% ಆಫ್ 80 ಬಂದಿರುತ್ತೆ. ಸ್ಟೂಡೆಂಟ್ಸ್ ಏನ್ ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ, ಒಬ್ಬನಿಗೆ 55% ಬಂದಿದ್ದ ತಕ್ಷಣ ಇಲ್ಲಿ 25 ಅಂತ ಬರ್ಬಿಡ್ತಾರೆ. ಯಾಕಂದ್ರೆ ಅವರು 80 ಕನ್ಸಿಡರ್ ಮಾಡ್ಕೊಳ್ತಾರೆ. ಅಂದ್ರೆ 80 ವೋಟ್ಸ್ ಒಬ್ಬನಿಗೆ 55, ಇನ್ನೊಬ್ಬರಿಗೆ 25 ಅಂತ ಅನ್ಕೊಳ್ತಾರೆ. ಆ ತರ ಅಲ್ಲ, ಇದು ಯಾವಾಗಲೂ 100%. ಅಂದ್ರೆ 55% ಆಫ್ 80 ಒಬ್ಬನಿಗಾದ್ರೆ ಇನ್ನು ರಿಮೈನಿಂಗ್ 45% ಆಫ್ 80 ಇನ್ನೊಬ್ಬನಿಗೆ ಅಂತ ಅರ್ಥ. ಕ್ವಶನ್ ಏನ್ ಕೇಳಿದ್ದಾರೆ, ಇವನ್ ಬಗ್ಗೆ ಕೇಳಿದ, ಇನ್ನೊಬ್ಬನಿಗೆ ಎಷ್ಟು ವೋಟ್ಸ್ ಬಂದಿದೆ ಅಂತ ಕೇಳಿದ್ದಾರೆ. ಸೊ ನಾನು ಇಂಡಿವಿಜುವಲಿ ಮಾಡಿದ್ರೆ 55% ಆಫ್ 80, ಒಬ್ಬನಿಗೆ ಟೋಟಲ್ 80 ವೋಟ್ಸ್ ಇರೋದು ನಮ್ಮ ಹತ್ರ. ಒಬ್ಬನಿಗೆ 55%, 50% ಈಸ್ 40, 5% ಈಸ್ 4, 44 ವೋಟ್ಸ್ ಒಬ್ಬನಿಗೆ ಹೋಗುತ್ತೆ ಅಲ್ವಾ. ಇರೋ 80 ವೋಟ್ಸ್ ಅಲ್ಲಿ ಒಬ್ಬನಿಗೆ 44 ಹೋದ್ರೆ ಇನ್ನೊಬ್ಬನಿಗೆ ಎಷ್ಟು ವೋಟ್ಸ್ ಹೋಗುತ್ತೆ, 36 ವೋಟ್ಸ್. ಇದನ್ನ ನಾನು ಫೈಂಡ್ ಔಟ್ ಮಾಡಬೇಕು. ಕ್ವಶನ್ ಒಂದು ನಂಬರ್ ಕೊಟ್ಟಿದ್ದಾರೆ ನೋಡಿ, ಏನಿದು 5500, ಇಟ್ಸ್ ಅ ಟೋಟಲ್ ವೋಟ್ಸ್. ನಾನು 100 ಬದಲು ಅದನ್ನೇ ಸ್ಟಾರ್ಟಿಂಗ್ ಬರೀಬೇಕಾಗಿತ್ತು, ಬಟ್ ಕ್ಯಾಲ್ಕುಲೇಷನ್ ಜಾಸ್ತಿ ಆಗುತ್ತೆ ಅಂತ ಬರೀಲಿಲ್ಲ ಅಷ್ಟೇ. ಸೊ 100 parts is equal to 5500. ಹಾಗಾದ್ರೆ 1 part is equal to 55. ನನಗೆ ಬೇಕಾಗಿರೋದು 36 parts ಎಷ್ಟು ಅಂತ. ಸೊ 36
parts how much? 36 into 50. 36 into 55. ಮಲ್ಟಿಪ್ಲಿಕೇಶನ್ ಮಾಡೋದಾಗೆ ಇದನ್ನ ಡಬಲ್ ಅಂಡ್ ಆಫ್ ಮಾಡಿದ್ರೆ ಇನ್ನೂ ಈಸಿ ಆಗೋಗುತ್ತೆ ಕ್ಯಾಲ್ಕುಲೇಷನ್. ಯಾವಾಗಾದ್ರೂ 5 ಇದ್ದಾಗ ಒಂದು ಡಬಲ್ ಮಾಡಿ ಒಂದು ಕಡೆ ಆಫ್ ಮಾಡಿ. ಸೊ 18 into 110, 11 into 18 ಮಾಡೋಣ, ಆಮೇಲೆ 10 ಮಾಡೋಣ. 18 10s are 180 plus 18 1s are 18, 198 into 0, I mean into 10. So your answer will be 1980. ಈ 11 ನಾನು ಏನಂತ ಬರ್ಕೊಂಡೆ, 10 plus 1 ಅಂತ ಬರ್ಕೊಂಡೆ. ಸೊ ಅವಾಗ 18 into 10 180 plus 18 1s are 18, 180 plus 18 198 ಆಗುತ್ತೆ. ಸೊ ಈ ಕ್ವಶನ್ ಆನ್ಸರ್ 1980. ಇದನ್ನ ಸಕ್ಸೆಸಿವ್ ಮಾಡೋದು ಹೇಗೆ? ಸಕ್ಸೆಸಿವ್ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಈ 80 ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, 100 ಮೇಲೆ ಡಿಪೆಂಡ್ ಆಗಿದೆ. ಈ 36 ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, 80 ಮೇಲೆ ಡಿಪೆಂಡ್ ಆಗಿದೆ. ಒಂದ್ ನಂಬರ್ ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿದ್ರೆ ಸಕ್ಸೆಸಿವ್ ಮೆಥಡ್ ಅಲ್ಲಿ ನಾನು ಮಾಡ್ಬೋದು. ಇದನ್ನ ಸಕ್ಸೆಸಿವ್ ಮೆಥಡ್ ಅಲ್ಲಿ ಈಗ ಮಾಡೋಣ. ಸೊ ಹೌ ಟು ಸಾಲ್ವ್ ಇನ್ ಸಕ್ಸೆಸಿವ್ ಮೆಥಡ್ಸ್ ಹಿಯರ್. ಸ್ಟಾರ್ಟಿಂಗ್ ಅಲ್ಲಿ 5500 ಕೊಟ್ಟಿದ್ದಾರೆ. ಏನು 5500 ಅಂತ ನೋಡೋಣ ಫಸ್ಟ್. ಸೊ 5500 ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ. ಸೊ 5500 ಇಸ್ ಸ್ಟಾರ್ಟಿಂಗ್ ಅಲ್ಲಿರೋ ಟೋಟಲ್ ವೋಟ್ಸ್. ಕೊಟ್ಟಿಲ್ಲ ಅಂದ್ರೆ ಎಕ್ಸ್ ಅಂತ ಬರ್ಕೊಳ್ಳಿ. ಕೊಟ್ಟಿರೋದ್ರಿಂದ 5500 ಇಸ್ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಒಂದು ವಿಲೇಜ್ ಅಲ್ಲಿ ಇಷ್ಟು ಜನ ಇದ್ದಾರೆ. ಇದರಲ್ಲಿ 20% ರಿಮೂವ್ ಮಾಡಿಬಿಡ್ಬೇಕು ನಾನು, ಯಾಕಂದ್ರೆ ಅವರು ಇನ್ವ್ಯಾಲಿಡ್, ಅವ್ರು ವೋಟ್ ಹಾಕುವಾಗ ಸರಿಯಾಗಿ ಹಾಕ್ಲಿಲ್ಲ. 20% ಇಸ್ ಇನ್ವ್ಯಾಲಿಡ್. ನಾನು ಕನ್ಸಿಡರ್ ಮಾಡ್ಬೇಕಾದ್ರೆ 80%. 80% ಅಂದ್ರೆ 4/5. ಇದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇವತ್ತು ಒಟ್ಟಿಗೆ ಮಾಡೋಣ. ಇಷ್ಟು ಜನ ಈಗ ಇದು ವ್ಯಾಲಿಡ್ ವೋಟ್ಸ್. ಇದೇನಿದು ವ್ಯಾಲಿಡ್ ವೋಟ್ಸ್. 5500ದಲ್ಲಿ 20% ರಿಮೂವ್ ಮಾಡಿಬಿಟ್ರೆ 80% ಇರುತ್ತೆ. ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇವೆಲ್ಲ ವ್ಯಾಲಿಡ್ ವೋಟ್ಸ್. ವ್ಯಾಲಿಡ್ ವೋಟ್ಸ್ ಅಂದ್ರೆ ಒಬ್ಬರಿಗೆ ಹೋಗೋದಿಲ್ಲ, ಇಬ್ಬರಿಗೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಈ ಟೋಟಲ್ ವ್ಯಾಲಿಡ್ ವೋಟ್ಸ್ ಅಲ್ಲಿ ಎಗೆ ಸ್ವಲ್ಪ ವೋಟ್ಸ್ ಹೋಗುತ್ತೆ, ಬಿಗೆ ಸ್ವಲ್ಪ ವೋಟ್ಸ್ ಹೋಗುತ್ತೆ. ಎಗೆ ಎಷ್ಟು ವೋಟ್ಸ್ ಹೋಗಿದೆ ಅಂತ ಹೇಳಿದ್ದಾರೆ. ಎಗೆ ಎಷ್ಟು ವೋಟ್ಸ್ ಹೋಗಿದೆ? 55% ವೋಟ್ಸ್ ಹೋಗಿದೆ. ಹಾಗಾದ್ರೆ ಬಿ ಎಷ್ಟು ಹೋಗಿರುತ್ತೆ? 45% ಹೋಗಿರುತ್ತೆ. 45% ಫ್ರಾಕ್ಷನ್ ವ್ಯಾಲ್ಯೂ 9/20. ಯಾಕೆ ನಾನು ಆ ನಂಬರ್ ಫೈಂಡ್ ಔಟ್ ಮಾಡಬೇಕು? ಕ್ವಶನ್ ಅಲ್ಲಿ ಕೇಳಿರೋದು ಅದೇ. ಇವನಿಗೆ 55% ಬಂದಿದೆ, ಹಾಗಾದ್ರೆ ಇನ್ನೊಬ್ಬನಿಗೆ ಎಷ್ಟು ವೋಟ್ಸ್ ಹೋಗಿದೆ ಅಂತ ಕೇಳಿದ್ದಾರೆ. ಸೊ ನಾನು ಏನು ಫೈಂಡ್ ಔಟ್ ಮಾಡಬೇಕು? 55% ಬಂದಿರೋನ್ನ ಕೇಳಿಲ್ಲ, 45% ಬಂದಿದೆಯಲ್ಲ ಅವನಿಗೆ ಎಷ್ಟು ವೋಟ್ಸ್ ಹೋಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯುವರ್ ಆನ್ಸರ್ ವಿಲ್ ಬಿ ದಿಸ್. 25 is 100, 100 ಕ್ಯಾನ್ಸಲ್, 55 into 36 ಮತ್ತೆ ಅದೇ ಕ್ಯಾಲ್ಕುಲೇಷನ್ ಬರುತ್ತೆ. ಸೊ ನೀವು ಒಂದು ಲೈನ್ ಅಲ್ಲಿ ಈ ಕ್ವಶನ್ ನ ಸಾಲ್ವ್ ಮಾಡಬಹುದು. ಇದು ಸಕ್ಸೆಸಿವ್ ಮೆಥಡ್. ಸೊ ವೋಟಿಂಗ್ ಪ್ರಾಬ್ಲಮ್ಸ್ ಅಲ್ಲಿ ಕೆಲವೊಂದು ಕ್ವಶನ್ ಸಕ್ಸೆಸಿವ್ ಮೆಥಡ್ ಅಲ್ಲಿ ಮಾಡಬಹುದು, ಕೆಲವೊಂದು ಕ್ವಶನ್ ನ ಡಯಾಗ್ರಾಮ್ ಮೆಥಡ್ ಅಲ್ಲಿ ಮಾಡಬೇಕಾಗುತ್ತೆ. ಯಾವ ಕ್ವಶನ್ ಯಾವ ಮೆಥಡ್ ಅಲ್ಲಿ ಮಾಡಬೇಕು ನೆಕ್ಸ್ಟ್ ಬರೋ ಕ್ವಶನ್ಸ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ಅನ್ ಎಲೆಕ್ಷನ್ ಬಿಟ್ವೀನ್ ಟೂ ಕ್ಯಾಂಡಿಡೇಟ್ಸ್ 10% voters did not cast their votes. 10% of the votes polled were found invalid. The winning candidate got 54% of the valid votes and won by 1620 votes. Find the number of votes enrolled in an election. ಇದು ಸಕ್ಸೆಸಿವ್ ಹೌದಾ ಅಂದ್ರೆ ಎಸ್, ಇದು ಸಕ್ಸೆಸಿವ್. ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಹೇಗೆ ಎಷ್ಟು ವೋಟ್ಸ್ ಬಂದಿದೆ ಅಂತ ನೋಡಿ ಹೇಳಿದ್ದಾರೆ. ವಿನ್ನಿಂಗ್ ಕ್ಯಾಂಡಿಡೇಟ್ಸ್ 54% ಆಫ್ ವ್ಯಾಲಿಡ್ ವೋಟ್ಸ್, ಅವನಿಗೆ ವ್ಯಾಲಿಡ್ ವೋಟ್ಸ್ ಮೇಲೆ ಬಂದಿದೆ. ಸೊ ಇದು ಸಕ್ಸೆಸಿವ್. ಸಕ್ಸೆಸಿವ್ ಅಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ? ನೆಕ್ಸ್ಟ್ ಕ್ವಶನ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದನ್ನ ನಾನು ಡಯಾಗ್ರಾಮ್ ಮೆಥಡ್ ಅಲ್ಲಿ ಮಾಡೋದಕ್ಕಿಂತ ಡೈರೆಕ್ಟ್ಲಿ ಈಕ್ವೇಷನ್ ಮಾಡ್ತೀನಿ. ಸೊ ನೋಡಿ, ಈ ಕ್ವಶನ್ ಅಲ್ಲಿ ಏನ್ ಹೇಳಿದಾರೆ, ಫಸ್ಟ್ ಎಕ್ಸ್ ಟೋಟಲ್ ವೋಟ್ಸ್ ಕೊಟ್ಟಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡ್ಬೇಕು ನಾವು. ಎಕ್ಸ್ ಇಸ್ ಟೋಟಲ್ ವೋಟ್ಸ್. ಒಂದು ವಿಲೇಜ್ ಅಲ್ಲಿ ಎಕ್ಸ್ ಜನ ಇದ್ದಾರೆ, ಎಕ್ಸ್ ಮೆಂಬರ್ಸ್ ಇದ್ದಾರೆ. ಇದರಲ್ಲಿ 10% ವೋಟ್ ಹಾಕೋದಕ್ಕೆ ಬಂದಿಲ್ಲ ನೋಡಿ. 10% ವೋಟ್ಸ್ ಡಿಡ್ ನಾಟ್ ಕ್ಯಾಸ್ಟ್. ವೋಟ್ ಹಾಕೋದಕ್ಕೆ ಬಂದಿಲ್ಲ ಅವತ್ತು 10%. ಹಾಗಾದ್ರೆ ವೋಟ್ ಹಾಕೋದಕ್ಕೆ ಬಂದಿರೋರು ಎಷ್ಟು ಜನ ಅಂದ್ರೆ 90% ಜನ ಬಂದಿದ್ದಾರೆ ವೋಟ್ ಹಾಕ್ಲಿಕ್ಕೆ. ಇಷ್ಟು ಜನ ವೋಟ್ ಹಾಕಿದ್ದಾರೆ. ಈ ಹಾಕಿರೋ ವೋಟ್ಸ್ ಎಲ್ಲ ವ್ಯಾಲಿಡ್ ಆಗ್ಬಿಡುತ್ತಾ? ಕೆಲವೊಂದು ವೋಟ್ಸ್ ಇನ್ವ್ಯಾಲಿಡ್ ಆಗಿದೆ. ಅದನ್ನೇ ಅವ್ರು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? 10% ಆಫ್ ದಿ ವೋಟ್ಸ್ ಪೋಲ್ಡ್ ವರ್ ಈ ಫೌಂಡ್ ಇನ್ವ್ಯಾಲಿಡ್ ಅಂತ ಹೇಳಿದ್ದಾರೆ. ಇಷ್ಟು ವೋಟ್ಸ್ ಅಲ್ಲಿ ಇದು ವೋಟ್ ಹಾಕಿರೋರು, ಇದನ್ನ ಕ್ಯಾಸ್ಟೆಡ್ ವೋಟ್ ಅಂತ ಕರೀತಾರೆ. ಈ ವೋಟ್ ಹಾಕಿರೋರಲ್ಲಿ ಸ್ವಲ್ಪ ವೋಟ್ಸ್ ಇನ್ವ್ಯಾಲಿಡ್ ಇದೆ. ಎಷ್ಟು ವೋಟ್ಸ್? 10%. ಹಾಗಾದ್ರೆ ವ್ಯಾಲಿಡ್ ಎಷ್ಟು ಅಂದ್ರೆ 90%ಗೆ. ಸೊ ಇದನ್ನೆಲ್ಲ ಬರೆದ್ರೆ ಇದು ವ್ಯಾಲಿಡ್ ಆಗುತ್ತೆ. ಈಗ ಇಲ್ಲಿರೋ ವ್ಯಾಲಿಡ್ ಅಲ್ಲಿ ಕೆಲವೊಂದು ವೋಟ್ಸು ಎಗೆ ಹೋಗುತ್ತೆ, ಕೆಲವೊಂದು ವೋಟ್ಸು ಬಿಗೆ ಹೋಗುತ್ತೆ. ಎಗೆ ಎಷ್ಟು ವೋಟ್ಸ್ ಹೋಗಿದೆ ಅಂತ ಅವ್ರು ಹೇಳಿದ್ದಾರೆ? 54% ಆಫ್ ದಿ ವ್ಯಾಲಿಡ್ ವೋಟ್ಸ್. ಒಬ್ಬನಿಗೆ 54% ಬಂದ್ರೆ ಇನ್ನೊಬ್ಬನಿಗೆ 46% ಬಂದಿರೋದು. ಕರೆಕ್ಟ್ ಅಲ್ವಾ? ಬಿಕಾಸ್ ಟೋಟಲ್ 100. ಒಬ್ಬನಿಗೆ 54% ಆಫ್ ವ್ಯಾಲಿಡ್ ಹೋದ್ರೆ ಇನ್ನೊಬ್ಬನಿಗೆ 46% ಆಫ್ ವ್ಯಾಲಿಡ್ ಹೋಗುತ್ತೆ. ಬಟ್ ನಾನು ಏನ್ ಬರೀಬೇಕು? ಏನ್ ಕ್ವಶನ್ ಕೇಳಿದ್ದಾರೆ, ಏನ್ ನಂಬರ್ ಕೊಟ್ಟಿದ್ದಾರೆ ನೋಡೋಣ. ವಿನ್ ಬೈ
ಎ ವಿನ್ ಬೈ 1620. ವಿನ್ ಬೈ ಅಂದ್ರೆ ಅರ್ಥ ಇರೋದ್ರೆ ಈಗ ಎಗೆ ಸ್ವಲ್ಪ ಓಟ್ಸ್ ಹೋಗಿರುತ್ತೆ, ಬಿಗೆ ಸ್ವಲ್ಪ ಓಟ್ಸ್ ಹೋಗಿರುತ್ತೆ, ಎಗೆ ಜಾಸ್ತಿ ಓಟ್ಸ್ ಹೋಗಿರುತ್ತೆ. ಎ ಸಪೋಸ್ ಎ ಗೆದ್ದ ಅಂತ ಹಾಕ್ಕೊಳ್ಳಿ, ಎ ವಿನ್ ಅಂತಂದ್ರೆ ಎಗೆ ಜಾಸ್ತಿ ಓಟ್ಸ್ ಹೋಗಿದೆ. ಯಾರಿಗೆ ಕಂಪೇರ್ ಮಾಡಿದ್ರೆ ಬಿಗೆ ಕಂಪೇರ್ ಮಾಡಿದ್ರೆ ಎಷ್ಟು ಓಟ್ಸು 1620 ಓಟ್ಸ್. ಸೊ ಎ ಗಾಟ್ 1620 ಓಟ್ಸ್ ಮೋರ್ ದ್ಯಾನ್ ಬಿ. ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ಎ ಗೆಟ್ಸ್ 8%, ಬಿಕಾಸ್ ಎಗೆ 54% ಬಂದಿದೆ, ಬಿಗೆ 46% ಬಂದಿದೆ, ಎ ಎಕ್ಸ್ಟ್ರಾ ಎಷ್ಟು ಬಂದಿದೆ 8%, ವಿಚ್ ಈಸ್ ಈಕ್ವಲ್ ಟು 1620. ಸೊ ಇದನ್ನ ಸಾಲ್ವ್ ಮಾಡಬೇಕು. ಸೊ ಇದನ್ನ ಸಾಲ್ವ್ ಮಾಡಬೇಕಂದ್ರೆ ಕ್ಯಾಲ್ಕುಲೇಷನ್ ನೋಡಿ, 9 9s 81, 81 1s 81, 81 2s 162. ಅಗೇನ್ ಉಳಿದಿರೋದು ಶಿಫ್ಟ್ ಮಾಡಿದಾಗ x is equal to 20 into 10 into 10 into 100 divided by 8. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ಅಬ್ಸರ್ವ್ ಈ ಪಾರ್ಟ್, ಇದೊಂದನ್ನೇ ಅಬ್ಸರ್ವ್ ಮಾಡಿ, ಇದೊಂದನ್ನೇ 2/8. 2/8 ಅಂದರೆ 0.25, 1/4. 1/4 ಅಂದರೆ 0.25, ಇದು 0.25 ಇಂಟು 10 ಇಂಟು 10. ಈ ಪಾಯಿಂಟ್ ಕ್ಯಾನ್ಸಲ್ ಆಗೋಗುತ್ತೆ, ಆಗ ಉಳಿದಿರೋದು 25. ಇಲ್ಲಿ 10, ಇಲ್ಲಿ 20, ಟೋಟಲ್ 3. ಸೊ ನಿಮ್ಮ ಆನ್ಸರ್ ಎಷ್ಟು? 25,000. ಆಪ್ಷನ್ ಸಿ. ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು? ನೀವೇನಾದರೂ 2 1s 2 4 ಇಲ್ಲೆಲ್ಲಾದರೂ ಝೀರೋಸ್ ಡಿಸ್ಟರ್ಬ್ ಮಾಡಿದ್ರೆ ಕ್ಯಾಲ್ಕುಲೇಷನ್ ಟಫ್ ಆಗೋಗುತ್ತೆ. ಯಾವಾಗಲೂ ಝೀರೋಸ್ ಡಿಸ್ಟರ್ಬ್ ಮಾಡಬಾರ್ದು ಟಿಲ್ ಎಂಡ್ ಪಾಯಿಂಟ್ವರೆಗೂ. ಸೊ ದಟ್ ವಿಲ್ ಬಿ ಯುವರ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇನ್ an election between two candidates, 10% votes did not cast their votes. 60 votes were found invalid. A candidate got 47% of the total votes and won by a majority of 308 votes. Find the total number of votes in the voting list. ಈ ಕ್ವಶನ್ ನೋಡಿ, ನಿಮಗೆ ಗೊತ್ತಾಗುತ್ತೆ ಡಿಫರೆನ್ಸ್. ಇದು ಸಕ್ಸೆಸಿವ್ ಅಲ್ವಾ, ಡಯಾಗ್ರಾಮ್ ಮೆಥಡ್ ಅಥವಾ ಸಕ್ಸೆಸಿವ್ ಮೆಥಡ್? ಹೇಗೆ ಗೊತ್ತಾಗುತ್ತೆ? ಎ ವಿನ್ ಆಗಿದ್ದಾನೆ ಎಷ್ಟು ವೋಟ್ಸ್ ಅಲ್ಲಿ? ಎ ಕ್ಯಾಂಡಿಡೇಟ್ ಗಾಟ್ 47% ಆಫ್ ಟೋಟಲ್ ವೋಟ್ಸ್. ಹಾಗಾದ್ರೆ ಇದು ಸಕ್ಸೆಸಿವ್ ಅಲ್ಲ. ಎ ವಿನ್ ಆಗೋದು ಯಾವುದ್ರ ಮೇಲೆ ಹಾಕ್ಬೇಕಂದ್ರೆ ವ್ಯಾಲಿಡ್ ವೋಟ್ಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಲ್ವಾ? ವ್ಯಾಲಿಡ್ ವೋಟ್ಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿದಾಗ ಒಂದು ನಂಬರ್ ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಇವನು ಹೇಗೆ ಎಷ್ಟು ವೋಟ್ಸ್ ಬಂದಿದೆ ಅಂದರೆ 47% ಬಂದಿದೆ. ಬಟ್ ಯಾವುದ್ರ ಮೇಲೆ ಕಂಪೇರ್ ಮಾಡಿದ್ರೆ? ಟೋಟಲ್ ವೋಟ್ಸ್ ಮೇಲೆ ಕಂಪೇರ್ ಮಾಡ್ತಿದ್ರೆ. ಸೊ ಇವಾಗ ಸಕ್ಸೆಸಿವ್ ಮೆಥಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ನೀವು ಕಂಪಲ್ಸರಿ ಡಯಾಗ್ರಾಮ್ ಮೆಥಡ್ ಮಾಡಬೇಕು. ಹೇಗೆ ಮಾಡೋದು? ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ವರ್ಡ್ ಇದು, 60 votes found invalid. ಪ್ರೀವಿಯಸ್ ಅಲ್ಲಿ ಪರ್ಸೆಂಟೇಜ್ ಅಲ್ಲಿ ಕೊಡ್ತಿದ್ರು ಇನ್ವ್ಯಾಲಿಡ್, ಇಲ್ಲಿ ನಂಬರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಅವಾಗ ಏನು ಮಾಡಬೇಕು? 100 ಬದಲು 100x ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ಯಾಕೆ ಎಕ್ಸ್ ಹೇಳ್ತೀವಿ, ಇದರಲ್ಲಿ 10% ವೋಟ್ ಹಾಕಿಲ್ಲ ಅಂದ್ರೆ 90x ವೋಟ್ಸ್ ಹಾಕಿದ್ದಾರೆ. ಈ 90x ಅಲ್ಲಿ ಇನ್ವ್ಯಾಲಿಡ್ ವಿಲ್ ಬಿ 60 ವೋಟ್ಸ್ ರಿಮೂವ್ ಮಾಡಿದ್ರೆ ವ್ಯಾಲಿಡ್ ಎಷ್ಟು ಅಂದ್ರೆ 90 ಮೈನಸ್ 90x ಮೈನಸ್ 60. ನೀವು 90 ಬರೀಲಿಲ್ಲ, ಎಕ್ಸ್ ಬರೀಲಿಲ್ಲ ಅಂದ್ರೆ 90 ಮೈನಸ್ 60 ಆಗಿ 30 ಅಂತ ಬರೀತಾ, ಅದು ರಾಂಗ್. ಇದು ನಾವು ಅಸ್ಯೂಮ್ ಮಾಡ್ಕೊಂಡಿರೋ ನಂಬರ್ ಅಂದ್ರೆ ವೇರಿಯೇಬಲ್ ಅಂದ್ರೆ ರೇಷಿಯೋ ನಂಬರ್. ಇದು ಒರಿಜಿನಲ್ ನಂಬರ್ ಜೊತೆ ರೇಷಿಯೋ ನಂಬರ್ನ ಡೈರೆಕ್ಟ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬಾರ್ದು. ಈ 90x 60 ವೋಟ್ಸ್ ಅಲ್ಲಿ ಇಬ್ಬರು ಹೋಗಿರುತ್ತೆ. ಎಗೆ ಸ್ವಲ್ಪ ವೋಟ್ಸ್ ಹೋಗುತ್ತೆ, ಬಿಗೆ ಸ್ವಲ್ಪ ವೋಟ್ಸ್ ಹೋಗುತ್ತೆ. ಸೊ ಎಗೆ ಎಷ್ಟು ವೋಟ್ಸ್ ಹೋಗಿದೆ, ಬಿಗೆ ಎಷ್ಟು ವೋಟ್ಸ್ ಹೋಗಿದೆ ಬರೆಯೋಣ. ಎಗೆ ಎಷ್ಟು ವೋಟ್ಸ್ ಹೋಗಿದೆ? 47% ಆಫ್ ದಿ ಟೋಟಲ್ ವೋಟ್ಸ್. ಆಕ್ಚುಲಿ ನಾನು ಇದ್ರ ಮೇಲೆ ಬರಿಬೇಕಾಗಿತ್ತು, ಬಟ್ ಇದ್ರ ಮೇಲೆ ಹೇಳಿದ್ದಾರೆ. ಇರೋ ಇಷ್ಟು ವೋಟ್ಸ್ ಅಲ್ಲಿ ಓಪನ್ಗೆ 47% ಬಂದಿದೆ ಅಂದ್ರೆ 47x ಬಂದಿದೆ. ಇರೋ ಇಷ್ಟು ವೋಟ್ಸ್ ಇಷ್ಟೇ ನಮ್ಮ ಹತ್ರ ಇರೋದು, ನನ್ನ ಬಾಕ್ಸ್ ಅಲ್ಲಿ ಇರೋದು ಇಷ್ಟೇ ವೋಟ್ಸ್. ಬಟ್ ಒಬ್ಬನಿಗೆ 47x ಬಂದಿದೆ. ರಿಮೈನಿಂಗ್ ವೋಟ್ಸ್, ರಿಮೈನಿಂಗ್ ಅಂದ್ರೆ ಈ ನಂಬರ್ನ ಸಬ್ಟ್ರಾಕ್ಷನ್ ಮಾಡಿ 90x ಮೈನಸ್ 60 ಮೈನಸ್ 47x 43x ಮೈನಸ್ 60 ಆಗುತ್ತೆ. ನೀವು ಈ ನಂಬರ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಇಷ್ಟು ಬರುತ್ತೆ. ಈ ಕ್ವಶನ್ 308 ಏನು? ಎ ವಿನ್ ಬೈ ಅಂದ್ರೆ ಇವನ್ ತಗೊಂಡಿರೋ ವೋಟ್ಸ್ ಡಿಫ್ರೆನ್ಸ್. ಇವನ್ಗೆ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ. 47x ಅಲ್ಲಿ 43x ಸಬ್ಟ್ರಾಕ್ಟ್ ಮಾಡಿದ್ರೆ 4x ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಅಂದ್ರೆ ಈ ತರ ನಾನು ಮತ್ತೆ ಕನ್ಫ್ಯೂಸ್ ಮಾಡ್ತೀನಿ. 47x ಮೈನಸ್ 43x ಮೈನಸ್ 60 ಈಕ್ವಲ್ ಟು 308. ಹಾಗಾದ್ರೆ ಇದನ್ನ ಮಾಡಿದಾಗ 47x ಮೈನಸ್ 43x ಪ್ಲಸ್ 60 ಈಕ್ವಲ್ ಟು 308. ಹಾಗಾದ್ರೆ ಇದನ್ನ ಮಾಡಿದಾಗ 4x is equal to 60 ಈ ಕಡೆ ಬಂದಾಗ it will be 248
x is equal to 62. x is equal to 62. ನನ್ನ ಕ್ವಶನ್ ಕೇಳಿರೋದು ಟೋಟಲ್ ವೋಟ್ಸ್ ಅಂದರೆ 100x ವ್ಯಾಲ್ಯೂ. 100 into 62. 100 into 62. ಆನ್ಸರ್ ಎಷ್ಟು? 6200. ಈ ಕ್ವಶನ್ ಆನ್ಸರ್ 6200. ಅರ್ಥ ಆಯ್ತಲ್ವಾ? ಸೊ ಸಕ್ಸೆಸಿವ್ ಹೇಗೆ ಮಾಡೋದು, ಸಕ್ಸೆಸಿವ್ ಕೊಟ್ಟಾಗ ಹೇಗೆ ಮಾಡೋದು, ಸಕ್ಸೆಸಿವ್ ಇಲ್ಲದೆ ಇದ್ದಂಗೆ ಹೇಗೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಡಯಾಗ್ರಾಮ್ ಮೆಥಡ್ ಯೂಸ್ ಮಾಡ್ಬೋದು ಅಥವಾ ಸಕ್ಸೆಸಿವ್ ಮೆಥಡ್ ಯೂಸ್ ಮಾಡ್ಬೋದು ವೋಟಿಂಗ್ ಲಿಸ್ಟ್ ಅಲ್ಲಿ. ಈ ಪ್ಯಾಟರ್ನ್ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ.